ನೀನು ಬರಲಿ ಅಂತ ಕಾಯ್ತಾ ಇದ್ದೆ ಬಾ. ನಿಮ್ಮ ಅಮ್ಮ ಮಾಡಿರೋದನ್ನ ನನಗೆ ಹೇಳ್ಬೇಕು ಅಂತ ನೀನು ಬರಲಿ ಅಂತ ಕಾಯ್ತಾ ಇದ್ದೆ. ಏನಾಯ್ತು ಮುತ್ತು, ಯಾಕೆ ಇಲ್ಲಿದೀಯಾ? ನಮ್ಮಯ್ಯ ಮನೆಯಕ್ಕೆ ಬರಬೇಡ್ರಿ ಅಂತ ದಪ್ತು. ಬಾ ಹೋಗೋಣ, ಆ ಮನೆಯಕ್ಕೆ ಹೋಗೋಣ ಬಾ. ಅಲ್ಲಿಗೆ ಹೋಗ್ಬೇಕು, ನಾ ಬೇರೆ ಮನೆಗೆ ಹೋಗೋದಂತ ಬೇಡ, ಅಲ್ಲಿಗೆ ಹೋಗೋಣ ಬಾ. ನಮ್ಮ ಮನೆಗೆ ಇರಬೇಡ್ರಿ ಅಂತ ನನ್ನ ದಬ್ಬಿಡ್ತು. ಅದಕ್ಕೆ ಎಲ್ಲಿಗೆ ಹೋಗೋಣ ಅಂತ ಬಂದು ಇಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೀನಿ ಗೊತ್ತಾ. ದೇವ್ರ ಹತ್ರ, ದೇವ್ರೇ ನಾನು ಯಾರಿಗೇನು ಮೋಸ ಮಾಡಿದ್ದೀನಪ್ಪ, ಯಾಕಪ್ಪ ನನಗಿಂತ ಶಿಕ್ಷೆ ಕೊಟ್ಟೆ ಅಂತೇಳಿ ನಾನು ದೇವ್ರ ಹತ್ರ ಬೇಡ್ತಾ ಇದ್ದೀನಿ. ನಾನು ಏನಂತ ತಪ್ಪು ಮಾಡಿಲ್ಲ, ಯಾಕಪ್ಪ ದೇವ್ರೆ ನನಗಿಂತ ಕಷ್ಟ ಕೊಡ್ತಾ ಇದೆಯಾ, ನಾನು ಯಾರಿಗನ ಆತು ಅಯ್ಯೋ ಅಂತೀನಿ, ಯಾಕಪ್ಪ ದೇವ್ರೆ ನನಗಿಂತ ಶಿಕ್ಷೆ ಕೊಡ್ತೀಯಾ ಅಂತೇಳಿ ನಾನು ಬಂದು ಎಷ್ಟು ಕಣ್ಣೀರು ಹಾಕೊಂಡು ಎಷ್ಟು ನಾನು ಗೋಳಾಡ್ತಾ ಇದ್ದೀನಿ ಗೊತ್ತಾ. ಅಲ್ಲ ನನಗೆ ಮಾಡಬಾರ್ದು. ನಿಮ್ಮಮ್ಮ ನನ್ನ ಮನೆಯಾಗಿರ್ಬೇಡ ಹೋಗು 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 ಅಂತ ಹೇಳ್ತಾ ಇತ್ತಲ್ಲ. ನಿಮ್ಮಮ್ಮಗೆ ಎಷ್ಟು ಇರ್ಬೇಡ, ಎಷ್ಟು ನನಗೆ ಹಿಂಸೆ ಮಾಡ್ತಾ ಇದ್ದು ಗೊತ್ತಾ. ನಾನು ಹೋದ್ರೆ ಹೊರಕ್ಕೆ ದಬ್ಬಿ ಅಲ್ಲೆಲ್ಲ ನಿಂತ್ಕೊಂಡು ನೋಡಂಗ ಕೇರೆಗಳು ಹೆಂಗಸ್ರಲ್ಲ ಮೊದಲೇ ಆ ರಾಣಿ ಕಾಯ್ತಾ ಇದ್ಲು. ಅವಳಿದ್ರಿಗೆ ನಾವಿಬ್ರು ಗುದ್ದಾಡಬಾರ್ದು ಅಂತ ಅನ್ಕೊಂಡಿದ್ವಿ, ಆದ್ರೆ ಗುದ್ದಾಡಂಗ್ ಮಾಡ್ಬಿಡ್ತೀನಿ ನಿಮ್ಮಮ್ಮ ರಾಣಿ. ಮತ್ತೆ ಅವಿನು ಆ ಏಮು ಎದ್ರಿಗೆಲ್ಲ ನನಗೆ ಇವತ್ತು ಎಷ್ಟು ಮರ್ಯಾದೆ ಹೋಯ್ತು ಗೊತ್ತಾ. ನಾನೆಲ್ಲ ಕೇಳ್ತೀನಿ, ನೀನು ಸುಮ್ಮನೆ ಬಾಯಿಲಿ. ನಿನ್ನ ಅಮ್ಮನ ಹತ್ರ ನೀನು ಮಾತಾಡಕ್ ಹೋಗ್ಬಿಡ, ತಲೆ ಕೆಡಿಸ್ಕೊಂಬಕ್ ಹೋಗ್ಬಿಡ, ನಾನೆಲ್ಲ ಮಾತಾಡ್ತೀನಿ. ಬಾ, ನಾವು ಆ ಮನೆಗೆ ಹೋಗೋಣ, ಬೇರೆ ಮನೆಗೆ ಅಂತ ಹೋಗೋದು ಬೇಡ. ಬಾ ಅಲ್ಲಿಗೆ ಹೋಗೋಣ ಬಾ. ಬಾಯಿಲಿ ಮಾತಾಡೋಣ ಬಾ. ಅದಲ್ಲೇ ಏನು ಹೇಳುತ್ತೆ ನಾನೆಲ್ಲ ಕೇಳ್ತೀನಿ. ಬಾರಮ್ಮ, ಯಾಕಮ್ಮ ಹಿಂಗೆ ಮಾಡ್ತೀಯಾ, ದುಡ್ಡು ಕೊಟ್ಟು ಒಂದು ಸ್ವಲ್ಪ ಸಾಲ ತೀರಿಸ್ತೀವಿ, ಸುಮ್ಮನಿರು ಅಂತ ಹೇಳ್ತೀನಿ ಬಾ. ಬರಬೇಡ ಅಂತ ದೊಪ್ಕೊಂಡು ಬರುತ್ತೆ ಹಂಗೇನೆ. ಯಪ್ಪ 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 ಯಪ್ಪ, ನಿಮ್ಮ ಅಮ್ಮನಂಗೆ ಆಡೋರ್ನ ನಾನು ಎಲ್ಲೂ ನೋಡ್ಲಿಲ್ಲಪ್ಪ. ಅದು ಯಾಕಂಗೆ ಆಡುತ್ತೋ ಏನೋ, ಒಂದೇನು ಒಳ್ಳೆ ಮಾತು ಅನ್ನೋದೇ ಇಲ್ಲ ನಿಮ್ಮ ಅಮ್ಮನ ಹತ್ರ, ಹಂಗೆ ಆಡ್ತಾ ಇರುತ್ತೆ. ಯಪ್ಪ ಯಪ್ಪ ಯಪ್ಪ, ನಾನು ಏನೋ ಅನ್ಕೊಂಡಿದ್ದೆ ಬಿಡು. ಹಿಂಗೆ ಅಂತ ಅನ್ಕೊಂಡಿರ್ಲಿಲ್ಲ. ಏನೋ ನಾನು ಹೆಂಗೆ ಮಾತಾಡೋಣ, ಎದುರಿಗೆ ಮಾತಾಡಬಾರ್ದು ಅಂತ ಎಷ್ಟು ಬೆಲೆ ಗೌರವ ಕೊಟ್ಟು ಎಷ್ಟು ಇದನ್ನು ಮಾಡ್ತಿದ್ದೆ. ಆದರೆ ನಿಮ್ಮಮ್ಮ ಒಂಥರ ಮಾಡ್ತೈತೆ ಬಿಡು. ರಾಣಿನೇ ವಾಸಿ ಅಮ್ಮಂಗೆ ಆಗ್ತೈತೆ ಕಣ ರಾಜಮ್ಮ. ನೆನೆಸ್ಕೊಂಡ್ರೆ ಅವಳೆ ವಾಸಿ ಮರಗಿತ್ತು. ನಮ್ಮಮ್ಮ ಯಾರ ಮಗಳಾದ್ರೇನು ಇವತ್ತು ಪಾಪ ಅವಳೆ ವಾಸೆ. ಹೆಂಗ್ ಮಾಡ್ತಾಳೆ ಪಾಪ, ಬದುಕುನು ಹಂಗೆ ಕಣ ಚೆನ್ನಾಗಿ ಮಾಡ್ತಾಳೆ. ಯಾಕಮ್ಮ, ಏನಾಯ್ತು ನಿನಗೆ? ಮತ್ತೆ ಯಾವ ಹಿಡಿದ್ವು? ಯಾಕೆ ಅವಳನ್ನ ಮುತ್ತನ್ನ ಮನೆಯಾಗಿರ್ಬೇಡ ಅಂತ ಆಸೆ ಕಳಿಸ್ತಂತೆ? ಯಾಕಮ್ಮ, ಏನಾಯ್ತು? ಬರಂಗಿಲ್ಲ. ನೀವಿಬ್ರು ಫಸ್ಟ್ ನಾನು ಸಾರ ಬಿಡಿಸ್ಕೊಂಡು ಕೊಡ್ರಿ. 3 ಲಕ್ಷ ರೂಪಾಯಿ ದುಡ್ಡು ತಂದು ಕೊಡೋವರೆಗೂ ನನ್ನ ಮನೆಯಾಗ ಬರಬೇಡ್ರಿ. ನೀವು ಬೇರೆ ಇರ್ರಿ, ಬೇರೆ ಇದ್ರೂ ಕೊಡ್ಬೇಕು ಅಷ್ಟೇ, ನಾನು ಬಿಡಲ್ಲ. ಅವ್ರು ಹೆಂಗೆ ಹೋಗಿ ಅವ್ರ ಹಂಗೆ ನೀವು ಬೇರೆ ಮಾಡ್ಕೊಂಡು ಉಣ್ಕೊಂಡು ನೀವು ನಿಮ್ಮ ಕೆಲಸ ನೀವು ಮಾಡ್ಕೊಂಡು ನಿಮ್ಮ ಪಾಡಿಗೆ ನೀವು ಇರೋದು ಕಲೀರಿ. ಅಲ್ಲ ಅಮ್ಮ, ನಾವು ಎಲ್ಲಿಗೆ ಹೋಗೋಣ ಇವಾಗ? ನಮಗೂ ಇವತ್ತು ಕಷ್ಟ ಅಂತ ಗೊತ್ತೈತೆ ನಿನಗೆ. ಕೊಡಂಗಿದ್ರೆ ನಾವು ಯಾಕಮ್ಮ ಹಿಂಗೆ ಇರಬೇಕಾಗಿತ್ತು? ಕೊಡೋವರೆಗೂ ಸುಧಾರ್ಸಮ್ಮ. ಕೆಲ್ಸಕ್ಕೆ ಹೋಗ್ತಿದ್ದೀನಲ್ಲ, ಕೇಳ್ಕೊಂಬಂದಿದ್ದೀನಿ ಇವತ್ತು. ಒಂದು 15,000 ಕೊಡ್ತಾರಂತೆ, ತಿಂಗಳ 10,000 ಕೊಡ್ತೀನಿ ಬಿಡ. ಮತ್ತೆ ಇರುತ್ತೆ 3 ಲಕ್ಷ ರೂಪಾಯಿ ದುಡ್ಡು. ಏನಿಲ್ಲಾಂದ್ರೆ ಯಾವುದಾದ್ರೂ ನಾನು ಲೋನ್ ಮಾಡಿಸಿ ಕೊಡ್ತೀನಿ ಬಿಡು. ನಿಂದೇನು ನಾನೇನು 1 ರೂಪಾಯಿ ತಿಂಬಲ್ಲ. ಏನು ಎಲ್ಲರೂ ನೋಡಿದ್ರು ಬಿಡಂಗಿಲ್ಲ ಈ ಅಮ್ಮ, ಹಂಗೆ ಗಲಾಟೆ ಮಾಡ್ತಾ ಇತ್ತಲ್ಲ. ಹಿಂಗೆ ಇಂಥ ಸಂಪತ್ತಿಗೆ ಏನು ನನ್ನ ಸೊಸೆ ಅಂತ ಬೇರೆಯವ್ರ ಮುಂದೆಲ್ಲ ಹೊಗಳ್ಬೇಕಾಗಿತ್ತು. ನೀನೇ ಸಿಕ್ಕೋಗಮ್ಮ, ನಾವೇ ಇರ್ತೀವಿ ಮನೆಯಾಗೆ, ನೀನೇ ಹೋಗ್ತಾ ಇರು ಅಷ್ಟೇನೆ. ನೀನೇ ಬೇಕಾ, ನೀನು ಹೋಗ್ತಾ ಇರು, ನಾವು ಇರೋದೇನೆ. ಯಾಕೆ ಇರಂಗಿಲ್ವೇ ಹಂಗಾದ್ರೆ? ಮತ್ತು ನೀನೇನು ಮಾಡಿದ್ಯಾ? ನಿನ್ನ ಮನೆಯೆಲ್ಲ ಇಬ್ರಿಗೊಂದೊಂದು ಮನೆ ಮಾಡ್ಕೊಡ್ಬೇಕಾಗಿತ್ತು, ಆಸ್ತಿ ಮಾಡಬೇಕಾಗಿತ್ತು. ನೀನೆಲ್ಲ ಮಾಡಿದ್ರೆ ನಾವು ಇವತ್ತು ಚೆನ್ನಾಗಿರ್ತಿದ್ವಿ. ನೀನೇನು ಮಾಡಿದ್ಯಾ? ಮತ್ತೆ ನಮಗೇನು ಮಾಡಿದ್ಯಾ ನೀನು? ನೋಡ ಯಾಕ ಹೆಂಗೆ ಕೇಳ್ತಾರೆ. ನೀನು ಏನು ಮಾಡಿದ್ಯಾ ಅಂತ ನಮ್ಮನ್ನೇ ಕೇಳ್ತಾನಲ್ಲ. ಓ ಅಣ್ಣ, ನಿಮ್ಮನ್ನ ಸಾಕಿ ಸಲ್ವಿ ನಾವು ಎಷ್ಟು ಕಷ್ಟ ಬಿದ್ದಿದೀವಿ ಅಂತ ನಮಗೆ ಗೊತ್ತು. ಬೆಂಗಳೂರಿಗೆ ಹೋಗಿ ಸಾಕಕ್ಕೆ ಓದ್ಸಕ್ಕೂ ನಾನು ನಿಮ್ಮಪ್ಪ ಎಷ್ಟು ಕಷ್ಟ ಬಿದ್ದಿದೀವಿ ಅಂತ ನಮಗೆ ಗೊತ್ತೈತೆ ಅಣ್ಣ. ಎಲ್ಲರೂ ಸಾಕಿರ್ತಾರೆ ಕಣಮ್ಮ, ನನಗೂ ಎಲ್ಲ ಗೊತ್ತೈತೆ. ಎಲ್ಲರೂ ಸಾಕಿರ್ತಾರೆ ಮಕ್ಕಳನ್ನ, ನೀನು ಒಬ್ಳೇ ಅಲ್ಲ. ನೀನು ಹೆಂಗೆ ಮಾತಾಡ್ಬೇಕಂಗೆ ಮಾತಾಡಬೇಕು. ಮನೆ ಬಿಟ್ಟು ಹೋಗ್ರಿ ಅಂತಂದ್ರೆ ಮಕ್ಕಳು ಮನೆ ಬಿಟ್ಟು ಹೋಗಿ ಎಲ್ಲಿಗೆ ಹೋಗ್ತಾರೆ ಹೇಳು? ಎಲ್ಲಿಗೆ ಹೋಗ್ಬೇಕು ಹೇಳಮ್ಮ? ನೀನೇನೆ ಅಲ್ಲ, ನೀನು ಮಾತಾಡ್ತಾ ಇರೋ ಸರಿನಾ ತಪ್ಪ ನಿನಗೆ ಹೇಗೆ ಅನಿಸ್ತೈತೆ ಹೇಳಮ್ಮ? ನೀನು ಮಾತಾಡ್ತಾ ಇರೋದು ನಿನಗೆ ಸರಿ ಅಂತ ಅನಿಸುತ್ತೆ, ಆದರೆ ಎಷ್ಟು ಬೇಜಾರಾಗುತ್ತೆ ಹೇಳು ನಮಗೆ. ನೀನು ಸುಮ್ಮನೆ ಜಾಸ್ತಿ ಮಾತಾಡಬೇಡ. ನನಗೆ ದುಡ್ಡು ತಗೊಂಡು ಕೊಡು, ನನಗೆ ಸಾರ ಬಿಡಿಸ್ಕೋಬೇಕು ಅಷ್ಟೇ. ನಾವು ಮನೆಯಕ್ಕೆ ಬಿಡಿಸ್ಕೊಂಬಲ್ಲ. ಇರಿ ಹೋಗೋಣ, ದಬಾಯಿಸಿ ಹೋಗೋಣ ನಡೀರಿ. ಅದೆಲ್ಲ ಏನು ಮಾಡತ್ತೆ ನೋಡೋಣ ಮತ್ತೆ. ಏನಿಲ್ಲ ನೋಡೋ ನಾನು. ನೀನು ಸುಮ್ಮನಿರೋ, ನನ್ನ ಮಗುಗೆ ಇಲ್ಲದ್ದು ಹೇಳ್ಕೊಟ್ಟು ಇಲ್ಲಿ ನೋಡಿ ಅಂತಂದರೆ 2 ಸಾರ ನಾನು ಇವತ್ತು ಅಡ ಇಕ್ಕಿರೋದು ಕಣಿ. ಎಷ್ಟು ನನಗೆ ಬೇಜಾರಾಗ್ತೈತೆ ಅಂದರೆ ಸುಮ್ಮನಿದ್ರು ಇರ್ಬೋದಾಯ್ತಲ್ಲಪ್ಪ. ಇವತ್ತು ನನ್ನ ನಡುವೆ ನಾನು ಇಕ್ಕಿ ನಾನು ಮರ್ಯಾದೆ ಕಳ್ಕೊಂಡಂಗಾತು. ನಾನು ಸುಮ್ಮನೆ ನಾನು ಇವತ್ತು ನಿಷ್ಠುರಾದಂಗಾತು. ಇವತ್ತು ಕೆಟ್ಟಾಳ ಅನ್ನಿಸ್ಕೊಂಡೆ ಅಮ್ಮಂಗೆ ಆಗ್ತೈತಿ. ನಾನು ಸುಮ್ಮನೆ ಇಕ್ಕೊಂಡಿದ್ರು ಇಕ್ಕೊಂತಿದ್ದೆ. ಅಲ್ಲಮ್ಮ, ನೀನು ಅವನು ಹಂಗೆ ಕಳಿಸ್ದೆ, ಇವಾಗ ನನಗೂ ಹಂಗೆ ಕಳಿಸಿದ್ರೆ ನೀನು ಯಾರಿಗಾಗಿ ಮಾಡಬೇಕು ಅಂತ ಇದೆಯಾ? ಮಕ್ಕಳು ಅಂತ ಏನಕ್ಕೆ ಇದ್ದಾರೆ? ನಾವು ಮಕ್ಕಳಲ್ವಾ? ಮತ್ತು ಆಸ್ತಿ ಎಲ್ಲ ಯಾರಿಗೆ ಕೊಡ್ಬೇಕು ಅಂತ ಇದೆಯಾ? ಯಾರಿಗೆ ಮಾಡಬೇಕು ಅಂತ ಇದೆಯಾ? ಬಿಡು, ಒಬ್ಬ ಮಗನಿಗೆ ಏನೋ ಬರಬಾರ್ದು ಕಷ್ಟ ಬಂದಿತ್ತು ಹೋಗಿತ್ತು ಅಂತ ತಿಳ್ಕ. ನಿನಗೆ ಸರ ಹೆಚ್ಚನ, ಮಗ ಮುಖ್ಯನಾ ಸರ ಮುಖ್ಯನಾ? ನಿಮ್ಮಮ್ಮಗೆ ಸಾರನೇ ಮುಖ್ಯ, ಯಾರಿಗೇನಾದರೂ ಪರವಾಗಿಲ್ಲ. ನನಗೆ ಸಾರ ಬೇಕು, ನನಗೆ ಸರ ಹಾಕೇಬೇಕು. ಸರ ಮುಖ್ಯ ನಿಮ್ಮಮ್ಮಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಸರ ಬೇಕು. ಹೆಂಗೆ
ಬಿಡ ಸುಮ್ಮನೆ ಹೋಗ್ರಿ ನಿಮ್ಮ ಪಾಡಿಗೆ ನೀವು. ಅವಳು ಬೇಡ ಅಂದಮೇಲೆ ಸುಮ್ಮನೆ ಹೋಗ್ರಿ ಒಟ್ಟು ಯಾಕೆ ಒಂದು 2 ದಿನ ತಣ್ಣಗಾಗತ್ತ. ನಾವೆಲ್ಗೂ ಹೋಗಲ್ಲ, ನಾವಿಲ್ಲೇ ಇರೋದು. ನಾವೆಲ್ಗೂ ಹೋಗೋಣ ಆಂಟಿ? ನಮ್ಗೆ ಇವಾಗ ಕಷ್ಟ ಬೇರೆ. ನಮ್ಮ ಕೈಯಾಗ 1 ರೂಪಾಯಿ ದುಡ್ಡಿಲ್ಲ. ನಮ್ಮ ಅಮ್ಮನೇ ನೋಡೈತೆ ಹೋಗಿ ಬೇರೆ ಅವ್ರಂತ ದುಡ್ಡು ಐತಪ್ಪ, ಹೋಗಿ ಬೇರೆ ಮನೆ ಮಾಡ್ಕೊಂಡು ಐದಾರ ಅವ್ರ ಪಾಡಿಗೆ ಅವರು. ನಮ್ಮ ತಗಿಲೈತೆ ದುಡ್ಡು. ನಮ್ಮ ತಗ ಏನೋ ದುಡ್ಡು ಐತಾ? ದುಡ್ಡಿದ್ರೆ ಬಿಡಪ್ಪ, ನಮ್ಮ ದುಡ್ಡು ಐತೆ, ನಾವು ಬೇರೆ ಮನೆ ಮಾಡ್ಕೊಂಡು ಇರ್ತೀವಿ ಅಂತ ಹೇಳ್ತಾ ಇದ್ದೆ. ನಮ್ಮ ದುಡ್ಡಿಲ್ಲ, ಏನಿಲ್ಲ. ದುಡ್ಡು ಇದ್ದಿದ್ರೆ ನಾವು ಬೇರೆ ಮನೆ ಮಾಡ್ಕೊಂಡು ನಾವು ಮನೆಗೆ ರೇಷನ್ನು ಮನೆಗೆಲ್ಲ ಸಾಮಾನು ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಇದ್ಬಿಟ್ಟಿದ್ವಿ. ರೇಷನ್ ಇಲ್ಲ ನಮ್ಮ ಮನೆಗೆ, ನಮ್ಮ ಏನು ಇವು ಪಾತ್ರೆ ಸಾಮಾನುಗಳಿಲ್ಲ, ಏನಿಲ್ಲ. ಭಾಗ ಕೊಡು ಮತ್ತೆ. ಆಸ್ತಿ ಅದೆಲ್ಲನ ಏನೇನೈತೆ ದುಡ್ಡು ಒಡವೆ ಎಲ್ಲ ಭಾಗ ಕೊಡು. ಹೋಗಾವ್ ಯಾತೈತೆ ಎಲ್ಲ ನಿಮ್ಮ ಕಾಲದಾಗೆ ಹಾಳಾಗೋಯ್ತು. ಎಲ್ಲ ಹಾಳು ಮಾಡಿರಿ, ಇನ್ನು ಭಾಗ ಕೊಡ್ರಿ, ಆಸ್ತಿ ಕೊಡ್ರಿ. ಎಲ್ಲಾಯ್ತಾವ್? ಎಲ್ಲಿ ಮಾಡಿದ್ರ ಆಸ್ತಿನ? ಏನು ದುಡ್ಡು ಕೊಟ್ಟಿದ್ದೀರೇನೋ ಆಸ್ತಿ ಕೇಳ್ತಾ ಇದ್ದೀರಾ? ದುಡ್ದಿದ್ದೀರಿ ನೀವಿಬ್ರು? ದುಡ್ದಿದ್ದೀರಾ ಅಮ್ಮಂಗೆ ಆಸ್ತಿ ಕೇಳ್ತಾ ಇದ್ದೀರಲ್ಲ? ಅಮ್ಮ ನೀನು ಮಾತಾಡ್ಬಿಡತ್ತ, ಈ ಸೈಡಿ ಬಾ, ನಮ್ಮ ಮನೆ ಒಳಗೆ ಹೋಗ್ಬೇಕು. ನಡಿಯೋ, ಅದ್ಯಾಕ ಹೋಗ್ತೀಯ? ಹೋಗಿ ಕೊಡು ನೀನು, ಹೋಗಿ ಕೊಡ್ದು ಮನೆ ಒಳಗೆ ಹೋಗಿ ಕೊಡ್ದು. ನಾನು ಹಿಂಗೆ ಕಣಪ್ಪ, ಮತ್ತೆ ದಬ್ಬಿದ್ದು ಮನೆ ಒಳಗೆ ಹೋಗ್ತೀನಿ ಅಂದರೆ ಮನೆ ಒಳಗೆ ಹೋಗ್ಬೇಡ 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 ಅಂತ ನಾನು ಹಿಂಗೇನೆ ಮತ್ತೆ ದಬ್ಬಿದ್ದು. ಯಪ್ಪ ಭಾಳ ಇದನ್ನು ಮಾಡ್ತೈತೆ. ಅಯ್ಯೋ ನಾನು ಏನೋ ಹೋಗಿರೋಣ ಅಂತ ನಾನು ಕೇಳಿದ್ರೆ ಹೆಂಗೆ ಇದು ಮಾಡ್ತು ಗೊತ್ತಾ? ಅಯ್ಯೋ ಅಯ್ಯೋ ಅಯ್ಯಪ್ಪ, ನಾನೇನೋ ಬಿಡು ಇರೋಣ, ಇನ್ನೆಲ್ಗೆ ಹೋಗೋಣ ಅಂತ ಹೇಳಿ ನಾನು ಹೋಗೋಣ ಅಂತ ಹೋದ್ರೆ ಏನೋ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನೇ ಮನಸ್ಸಿನಾಗ ಇಕ್ಕೆ ಮಕ್ಕ ಹೋಗ್ಬಾರ್ದು, ಏನೋ ಅಂದೈತೆ ಬಿಡತ್ತ ಅವತ್ತೆ ಅಂತ ಹೇಳಿ ನಾನು ಹೋಗಕ್ಕೆ ಹೋದ್ರೆ ಹಂಗೆ ನನಗೂ ಹಿಂಗೆ ದಬ್ಬಿದ್ದು. ಅಮ್ಮ ನಾನು ಹೋಗಲ್ಲ, ನಾವು ಇಲ್ಲೇ ಇರ್ತೀವಿ. ನಾವೆಲ್ಲೂ ಹೋಗೋಕ್ಕಾಗಲ್ಲ ಇವಾಗ. ನಾವು ಹೋಗೋ ಅಂಥ ಪರಿಸ್ಥಿತಿಯಾಗಿಲ್ಲ, ನಮ್ಗೆ ಹೋಗೋಕ್ಕಾಗಲ್ಲ. ನಮ್ಗೆ ಅಷ್ಟೊಂದು ಇವಾಗ ಏನೂ ಇಲ್ಲ. ಯಾಕಂದರೆ ದುಡ್ಡು 1 ರೂಪಾಯಿ ದುಡ್ಡಿಲ್ಲ. ಮನೆಗೆಲ್ಲ ತರೋಕ್ಕೆ ನಮಗೆ ರೇಷನ್ ತರೋಕ್ಕೆ ದುಡ್ಡಿಲ್ಲ, ಮನೆಗೆ ಪಾತ್ರೆ ಸಾಮಾನುಗಳು ತರೋಕ್ಕೆ ದುಡ್ಡಿಲ್ಲ, ಮನೆ ಅಡ್ವಾನ್ಸ್ ಕೊಡೋಕ್ಕೆ ದುಡ್ಡಿಲ್ಲ, ಮನೆ ಬಾಡಿಗೆ ಕೊಡೋಕ್ಕೆ ದುಡ್ಡಿಲ್ಲ, ಯಾವುದಕ್ಕೂ ಇಲ್ಲ. ನಾವು ಹೋಗೋಕ್ಕಾಗಲ್ಲ. ತೆಗಿಯಮ್ಮ ತೆಗಿ, ನಾವು ಒಳಗೆ ಹೋಗಿದ್ದೆ ತೆಗಿ, ಸೈಡ್ ಬಾ. ಯಾಕಣ ಹೋಗಿ ಕೊಡು ನೀನು, ಬಿಡಲ್ಲ ನಾನು ಒಳಗೆ ಹೋಗಕ್ಕೆ. ಅದು ಹೆಂಗೆ ಹೋಗ್ತೀಯ? ಹೋಗ್ಬೇಡ, ಸುಮ್ಮನೆ ಹೋಗ್ತಾ ಇರು. ನಾನು ಬಿಡ್ಕಮಲ್ಲ ಅಂದಮೇಲೆ ಬಿಡ್ಕಮಲ್ಲ ಅಷ್ಟೇ. ಮನೆ ಬೀಗ ಹಾಕಿದ್ದೀನಿ, ನಾನು ಬಿಡ್ಕಮಲ್ಲ. ನಡಿ, ನೀನೇನೇನು ನಾನು ಬಿಡ್ಕಮಲ್ಲ. ಸುಮ್ಕಿರಪ್ಪ, ಸುಮ್ಮನಿರೋ ವಶಣ, ನೀವು ಸುಮ್ಮನಿರೋ. ನಿಮ್ಮ ಅಪ್ಪ ನಾನು ಬರೋ ತಕ ಯಾರನ್ನೆಲ್ಲ ಅನ್ಕೊಂಡ್ರೆ ಶೇಣ್ ಮಾತಾಡಿರಿ ಅಂತೆ. ಅಲ್ಲ ನೋಡಂಟಿ ಆ ಅಮ್ಮ ಹೆಂಗೆ ಮಾತಾಡುತ್ತೆ. ಅಲ್ಲ ಮಾತಾಡೋದಕ್ಕೊಂದು ಸ್ವಲ್ಪ ಇತಿ ಮಿತಿ ಬೇಡವಾ? ಅಲ್ಲ ಹಂಗೆ ಆಡ್ತೈತಲ್ಲ ಈ ಅಮ್ಮನಿಗೆ ಏನು ಹೇಳ್ಬೇಕಂತಲ್ಲ ನನಗೆ ಅರ್ಥ ಆಗ್ತಾಯಿಲ್ಲ ನಿಜವಾಗ್ಲೂ. ಮತ್ತೆ ನಾನು ಏನು ಹೇಳ್ಬೇಕು ಅನ್ನೋದೇ ಅರ್ಥ ಆಗ್ತಾಯಿಲ್ಲ ನನಗೆ. ಹಂಗೆ ಇದು ಮಾಡ್ತೈತೆ. ಬಿಡಿ ಸವಿತಮ್ಮ ಅಂತ ಸುಮ್ಮನಿರೆ ನೀನಾನ. ಇಲ್ಲ ಕಣಕ ನಾನು ಸುಮ್ಮನಿರಲ್ಲ. ಹೋಗಕ್ಕೆ ಬಿಡಲ್ಲ ನಾನು. ಆ ದುಡ್ಡು ಏನೈತೆ ತಂದ್ಕೊಟ್ಟು ಹೋಗ್ಲೇಳು, ತಂದು ಕೊಡಲಿ ಅಂತ. ನಾನು ದುಡ್ಡ ತಂದು ಕೊಡಲಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ತಂದು ಕೊಡಲ್ಲ, ನಾವು ಕೊಡೋದೇ ಇಲ್ಲ. ಅದೇನು ಮಾಡ್ಕೊಂತಾರೆ ಮಾಡ್ಕೊಂಡ್ಲಿ. ಅದೇ ಮತ್ತೆ ಏನೇ ನಮ್ಮ ಬೇರೆಯವ್ರಿಗೆ ಕೊಟ್ಟವ್ರೆ ಅನ್ನಂಗೆ, ಏನೋ ಸಾಲ ಕೊಟ್ಟವ್ರೆ ಅನ್ನೋ ಥರ ಕೇಳ್ತಾ ಇದ್ದಿಲ್ಲಮ್ಮ ನೀನು. ಕೊಡಲ್ಲ, ನಾನು ಕೊಡೋದೇ ಇಲ್ಲ. ಅದೇನು ಮಾಡ್ತೀಯ ಮಾಡ್ಕೊ. ಆ ದುಡ್ಡು ನಾನು ದುಡ್ದು ಆದರೂ ಕೊಡೋಣ ಅಂತ ಅನ್ಕೊಂಡಿದ್ದೆ. ಇನ್ಮೇಲೆ 1 ರೂಪಾಯಿನೂ ಕೊಡಲ್ಲ. ನೀನು ಇಷ್ಟೊಂದೆಲ್ಲ ನಮ್ಮ ಮೇಲೆ ಹಿಂಗೆ ಮಾತಾಡ್ತಾ ಇದೀಯ ಅಂದಮೇಲೆ ನಾನು 1 ರೂಪಾಯಿನೂ ಕೊಡೋದಿಲ್ಲ. ನೋಡ್ರಿ ಇವಾಗ ಗಂಡನ ಕರ್ಕೊಂಬಂದು ಗಲಾಟೆ ಮಾಡಿಸೋದಲ್ಲ. ಅದಕ್ಕೆ ನಾನು ಏನೇ ಅಂದ್ರೂ ಮನೆ ಒಳಗೆ ಬಿಡಬಾರ್ದು, ಬೇರೆ ಇರಲಿ, ಬೇರೆ ಮನೆ ಮಾಡ್ಕೊಂಡಿರಲಿ ಅಂತ ಗಂಡ ಹೆಂಡ್ತಿ ಅಂತ ಹೇಳ್ತಾ ಇದ್ರೆ, ಇಲ್ಲ ನಾವು ಬೇರೆ ಹೋಗಲ್ಲ ಅಂತೇಳಿ ನನ್ನ ಮೇಲೆ ಜೋರು ಮಾಡ್ತಾ ಇದ್ದಾರೆ. ನಾನಂತೂ ಇವ್ರನ್ನ ನಮ್ಮ ಮನೇಲಿ ಇರಿಸ್ಕೊಳ್ಳಲ್ಲ. ಇವರು ಬೇರೆ ಇದ್ರೇ ಇವ್ರಿಗೆ ಬುದ್ಧಿ ಬರೋದು, ಜವಾಬ್ದಾರಿ ಅನ್ನೋದು ಬರೋದು. ಅಲ್ಲೇವರೆಗೂ ಇವ್ರಿಗೆ ಬುದ್ಧಿ ಬರೋಲ್ಲ. ಇವಳಿಗೆ ಜವಾಬ್ದಾರಿ ಅನ್ನೋದೇ ಇಲ್ಲ. ಕೆಲ್ಸಕ್ಕೆ ಹೋಗಿ ತೀರ್ಸಮ್ಮ ಸಾಲನ ಅಂತಂದ್ರಲ್ಲ, ನಾವು ನಮ್ಮ ಮಕ್ಕಳಿಗಾಗಿನೇ ಮಾಡೋದು. ಆದ್ರೂ ಜವಾಬ್ದಾರಿ ಅನ್ನೋದು ಇರಬೇಕಲ್ಲ. ಜವಾಬ್ದಾರಿ ಅನ್ನೋದು ಯಾವಾಗ ಬರುತ್ತೆ ಇವ್ರಿಗೆ? ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹೇಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.